ನೋಡಿ ದುಬಾರಿ ದುನಿಯಾ ಆಗ್ತಾ ಇದೆ, ಜನರು ತತ್ತರಿಸಿ ಹೋಗ್ತಿದ್ದಾರೆ, ಜನರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಆದ್ರೆ ಈಗ ಕೇಂದ್ರ ಸರ್ಕಾರ ನೀಡ್ತಾ ಇರುವಂತಹ ಈ ಒಂದು ಶಾಕ್, ದರ ಏರಿಕೆಯ ಶಾಕ್ ಜನರು ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಏನು ಜನ ನಿರೀಕ್ಷೆ ಮಾಡ್ತಾ ಇದ್ರು, ಜೊತೆಗೆ RBI ಗವರ್ನರ್ ಮಲ್ಹೋತ್ರಾ ಏನು ನಿರೀಕ್ಷೆಯನ್ನ ಮಾಡಿದ್ರು, ಹೆಚ್ಚು ಮಾಡ್ಬೋದು ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ನ ಬೆಲೆ ಅಂತ. ಈಗ ಹಾಗೇ ಆಗಿಬಿಡ್ತು ಇಂಧನದ ರೇಟ್ ಕೂಡ. ದುನಿಯಾ ದುಬಾರಿ ಆಗ್ತಾ ಇದೆ, ಜನರಿಗೆ ಶಾಕ್ ಮೇಲೆ ಶಾಕ್ ಆಗ್ತಾ ಇದೆ. ನಿರೀಕ್ಷೆ ಅಂತ ಹೆಚ್ಚಾಗೇ ಬಿಡ್ತು ಇಂಧನದ ರೇಟ್. ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಿಸಿದ ಕೇಂದ್ರ ಸರ್ಕಾರ. ಇಂಧನದ ಅಭಾವದ ಆತಂಕದ ಮಧ್ಯೆ ಬೆಲೆ ಏರಿಕೆಯ ಬರೆ ಏರಿತಾ ಇದ್ದಾರೆ. ಗ್ರಾಹಕರಿಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯ ಶಾಕ್ ಕೊಡ್ತಾ ಇದ್ದಾರೆ. 1 ಲೀಟರ್ ಪೆಟ್ರೋಲ್ ಡೀಸೆಲ್ ಬೆಲೆ 3 ರೂಪಾಯಿಗೆ ಹೆಚ್ಚಳ ಮಾಡಿದ್ದಾರೆ. ಇತ್ತ ಬೆಂಗಳೂರಿನಲ್ಲಿ 110ರ ಗಡಿ ತಲುಪ್ತಾ ಇದೆ ಪೆಟ್ರೋಲ್ ರೇಟ್. ಪ್ರತಿ ಲೀಟರ್ ಪೆಟ್ರೋಲ್ 106ರಿಂದ 106ಕ್ಕೆ ಈಗ ಹೆಚ್ಚಿಕೆ ಆಗಿರೋದು. 102 ಇದ್ದ ಪೆಟ್ರೋಲು 106ಗೆ ಹೆಚ್ಚಳ ಆಗಿರೋದು. ಡೀಸೆಲ್ 94 ರೂಪಾಯಿ ಆಗಿದೆ ಈಗ. ಅಂದರೆ ಏನು ನಿರೀಕ್ಷೆ ಮಾಡ್ತಾ ಇದ್ರು ಆಗಬಹುದು ಅಂತ, ಅದೇ ನಿರೀಕ್ಷೆಯಂತೆ ಹೆಚ್ಚಾಗಿ ಬಿಡ್ತು ಇಂಧನದ ರೇಟ್ ಕೂಡ. ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಿಸ್ತಾ ಇದೆ ಕೇಂದ್ರ ಸರ್ಕಾರ. ಜನ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಈ ರೀತಿಯಾಗಿ ಬರೆಯನ್ನ ಹಾಕ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಇದೆ. ಪೆಟ್ರೋಲ್ ಡೀಸೆಲ್ ಮಾತ್ರವಲ್ಲ, ಈಗ CNG ದರವೂ ಕೂಡ ಏರಿಕೆ ಆಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಬೆನ್ನಲ್ಲೇ CNG ರೇಟನ್ನು ಹೈಕ್ ಮಾಡಿರೋದು. CNG ದರ ಪ್ರತಿ ಕೆಜಿಗೆ 2 ರೂಪಾಯಿಯನ್ನ ಹೆಚ್ಚಳ ಮಾಡಿರೋದು. ತಕ್ಷಣದಿಂದಲೇ ಪೆಟ್ರೋಲ್ ಡೀಸೆಲ್ CNG ಪರಿಷ್ಕೃತ ದರ ಜಾರಿಗೆ ಮಾಡಿರೋದು. ಪೆಟ್ರೋಲ್ ಡೀಸೆಲ್ ಮಾತ್ರವಲ್ಲ, CNG ದರವೂ ಕೂಡ ಏರಿಕೆ ಆಗ್ತಾ ಇದೆ. ಈಗ ಜನರಿಗೆ ಒಂದಾದ್ಮೇಲೆ ಒಂದು ಕೇಂದ್ರ ಸರ್ಕಾರ ಬರೆಯನ್ನ ಎಳಿತಾ ಇದೆ. ಕೇಂದ್ರ ಸರ್ಕಾರದ ಈ ನಿರ್ಧಾರಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ. ಅವರ ಬದುಕು ಇನ್ಮುಂದೆ ಹೇಗೆ ನೋಡಿ, ಪೆಟ್ರೋಲು, ಡೀಸೆಲ್ಲು, CNG ಇವೆಲ್ಲವೂ ಕೂಡ ಇವತ್ತೇ ಪರಿಷ್ಕೃತವಾಗಿ ದರ ಏರಿಕೆ ಆಗಿರೋದು. ಏಕಾಏಕಿ ದರ ಏರಿಕೆ ಮಾಡಿರೋದು. ಈಗ ಆಲ್ರೆಡಿ ಜನ ತತ್ತರಿಸಿ ಹೋಗಿದ್ದಾರೆ. ಬದುಕೋದು ಹೇಗೆ ಅಂತ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡು ಸಾಯ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ಕೇಂದ್ರ ಸರ್ಕಾರ ಒಂದಾದ್ಮೇಲೆ ಒಂದು ಪೆಟ್ರೋಲ್, ಡೀಸೆಲ್, CNG ಅಂತ ಹೈಕ್ ಮಾಡಿದ ಮೇಲೆ ಮಾಡ್ತಾನೆ ಇರೋದು. ಜನ ಹೇಗೆ ಬದುಕಬೇಕು ಸ್ವಾಮಿ? ಮತ್ತೆ ನೀವು ಈ ರೀತಿ ಕೇಂದ್ರ ಸರ್ಕಾರದವರು ಹೈಕ್ ಮಾಡಿಬಿಟ್ರೆ ಎಲ್ಲದಕ್ಕೂ 3 ರೂಪಾಯಿ ಆಗಿರ್ಬೋದು, 2 ರೂಪಾಯಿ ಆಗಿರ್ಬೋದು, ದುಡ್ಡೇ ಅಲ್ವಾ? 1 ರೂಪಾಯಿ ಸೇರಿಸಿದ್ರೆ ತಾನೇ ದುಡ್ಡಾಗೋದು. 1 ಲಕ್ಷಕ್ಕೆ 1 ರೂಪಾಯಿ ಕಮ್ಮಿ ಆದರೆ 1 ಲಕ್ಷ ಅನ್ಸ್ಕೊಳ್ಳಲ್ಲ ಸ್ವಾಮಿ ಅದು. ಅಂದಮೇಲೆ ನೀವು 3 ರೂಪಾಯಿ ಪೆಟ್ರೋಲ್ ಡೀಸೆಲ್ನ ಬೆಲೆ ಏರಿಕೆ ಮಾಡಿ, ಇತ್ತ CNGಗೂ ಕೂಡ 2 ಕೆಜಿಗೆ 2 ರೂಪಾಯಿ ಹೆಚ್ಚಿಗೆ ಮಾಡ್ತೀರಾ ನೀವು. 1 ಕೆಜಿಗೆ 2 ಕೆಜಿಗೆ ಅಂತಂದ್ರೆ ನೀವು ಯೋಚನೆ ಮಾಡಬೇಕಾಗುತ್ತೆ ಜನ ಹೇಗೆ ಪರದಾಡ್ತಾ ಇದ್ದಾರೆ ಅಂತ. ನೋಡಿ, ಪೆಟ್ರೋಲ್ ಇಲ್ಲದೆ, ಡೀಸೆಲ್ ಇಲ್ಲದೆ ಒಂದ್ ಕಡೆ ವಾಹನಗಳು, ಪೆಟ್ರೋಲ್ ಬಂಕ್ಗಳು ಮುಚ್ಕೊಂಡು ಹೋಗ್ತಾ ಇದ್ದಾವೆ. ಇನ್ನೊಂದ್ ಕಡೆ ನಮ್ಗೆ ಆಟೋ ಓಡಿಸೋದಕ್ಕೆ ಗ್ಯಾಸ್ ಇಲ್ಲ ಸ್ವಾಮಿ ಅಂತ ಆಟೋ ಬಂಕ್ಗಳ ಮುಂದೆ ಯಾವ ರೀತಿಯಾಗಿ ಆಟೋಗಳು ಸ್ಟಾಕ್ ಆಗಿ ನಿಂತಿದ್ದಾವೆ ನೋಡಿ, ಗಮನಿಸಿ, ಸಾಲು ಗಟ್ಟಿ ನಿಂತಿದ್ದಾವೆ. ಇಷ್ಟೆಲ್ಲ ನಿಂತರೂ ಕೂಡ ನೀವು ಮತ್ತೆ ದರ ಏರಿಕೆ ಮಾಡ್ತೀರಿ ಅಂತಂದ್ರೆ ಇನ್ಯಾವ ರೀತಿಯಾಗಿ ಜನ ಬದುಕೋದು ಹೇಳಿ? ಒಂದ್ ಕಡೆ ಈಗ ಆಲ್ರೆಡಿ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಒದ್ದಾಡ್ಕೊಂಡು ಬದುಕ್ತಾ ಇದ್ದಾರೆ, ಹೇಗೋ ಜೀವನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ನೀವು ಮತ್ತೆ ಬರೆ ಎಳಿತೀರಾ ಕೇಂದ್ರ ಸರ್ಕಾರದವರು ಅಂತಂದ್ರೆ ಜನ ಉಗಿತಿದ್ದಾರೆ ಸ್ವಾಮಿ ಈಚೆಗಡೆ. ನೀವೇನೋ ಹೇಳ್ತೀರಾ ದೊಡ್ಡದಾಗಿ 2 ರೂಪಾಯಿ ನಾವು ಜಾಸ್ತಿ ಮಾಡ್ತೀವಿ, 3 ರೂಪಾಯಿ ಜಾಸ್ತಿ ಮಾಡ್ತೀವಿ ಅಂತ. ಜನ ಬದುಕಕ್ಕಾಗದೆ ವಾಸ್ತವದ ಸ್ಥಿತಿಯಲ್ಲಿ ಪರದಾಡ್ತಾ ಇದ್ದಾರೆ ಜನ. ಎಷ್ಟೋ ಜನ ಈ ಒಂದು ಬೆಳವಣಿಗೆಯಿಂದ ಡಿಪ್ರೆಷನ್ಗೆ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಜೀವನ ಹೇಗೆ ಮಾಡೋದು ನಾವು ಅಂತ ಕಮಿಟ್ಮೆಂಟ್ ಆಗಿರುತ್ತೆ ಅವ್ರಿಗೆ. ಕೇಂದ್ರ ಸರ್ಕಾರದವ್ರು ಏನ್ ಮಾಡ್ತಾ ಇದ್ದೀರಾ? ಯಾಕೆ ಹೆಚ್ಚಿಸ್ತಾ ಇದ್ದೀರಾ? ಜನ ಹೊರಗಡೆ ಉಗಿತಾವ್ರೆ ಕೇಂದ್ರ ಸರ್ಕಾರಕ್ಕೆ.